ತನ್ನೊಂದಿಗಿರುವ ಸಂಬಂಧದ ಆಧಾರದ ಮೇಲೆ ದೇವರು ಜನಾಂಗಗಳ ಮೇಲೆ ನ್ಯಾಯ ತೀರಿಸುತ್ತಾನೆ. ಇದು ನಿಮಗೆ ತಿಳಿದಿದೆಯೋ? ಆತ್ಮೀಯ ಸ್ನೇಹಿತರೆ, ನೀವೆಲ್ಲರೂ ದೇವರ ವಾಕ್ಯಗಳ ಅಧ್ಯಯನದ ಮೂಲಕ ಆತ್ಮೀಕವಾಗಿ ಬಲಹೊಂದಿ ಸಂತೋಷವಾಗಿದ್ದೀರಿ ಎಂದು ನಾವು ನಂಬಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥದ 3ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇಸ್ರಾಯೇಲರಿಗೆ ತಮ್ಮ ಸುತ್ತಣ ಜನಾಂಗಗಳಿಗಿಂತ ಬೆಳಕಿತ್ತೋ? ಶಿಕ್ಷಣ ಕ್ಷೇತ್ರದಲ್ಲಿ ಲೋಕದ ಸಮಸ್ಯೆಗಳಿಗೆ ಉತ್ತರವಿದೆಯೋ? ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಈ ಕೃಪಾ ಸಮಯದಲ್ಲಿ ನಿನ್ನ ಜೀವವುಳ್ಳ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ದೇವರಾತ್ಮನೇ ಸತ್ಯವನ್ನು ತಿಳಿಯಪಡಿಸು. ಆ ಸತ್ಯಕ್ಕೆ ನಾವು ವಿಧೇಯರಾಗಿ ನಮ್ಮ ಜೀವಿತದಲ್ಲಿ ನಿನ್ನ ಬೆಳಕಿನಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡು. ನಮ್ಮ ಪ್ರತಿಯೊಬ್ಬ ವೀಕ್ಷಕ ಬಾಂಧವರ ಜೀವಿತಗಳು ಸ್ವಾಮಿ ನಿನ್ನ ಬೆಳಕಿನಲ್ಲೇ ಮುಂದೆ ಮುಂದೆ ಸಾಗುವುದಕ್ಕೆ ಕೃಪೆ ಕೊಟ್ಟು ನಡೆಸು. ಯಾರ್ಯಾರು ಕಷ್ಟ, ದುಃಖ, ಕಣ್ಣೀರಿನಲ್ಲಿದ್ದಾರೋ ನಿನ್ನ ವಾಕ್ಯದ ಮೂಲಕ ಮಾತನಾಡಿ ಬಿಡುಗಡೆಯನ್ನು, ಬಲವನ್ನು, ಆರೋಗ್ಯವನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಸುಬುದ್ಧಿಯು ದಯಾಸ್ಪದವು, ದ್ರೋಹಿಯ ಮಾರ್ಗವು ನಾಶಕರ. ಜ್ಞಾನೋಕ್ತಿ 13ನೇ ಅಧ್ಯಾಯ 15ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಯೆಶಾಯನ ಪ್ರವಾದನೆ ಗ್ರಂಥದ 3ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಇಸ್ರಾಯೇಲ್ಯರ ಅವನತಿಗೆ ಕಾರಣ, ಬಲಹೀನ ಸರಕಾರ, ಕಾನೂನು ಬಲಹೀನ ಎಂಬುದಾಗಿದೆ. ಪ್ರಿಯರೇ, 2ನೇ ಅಧ್ಯಾಯದಲ್ಲಿನ ಪ್ರವಾದನೆ ಇಲ್ಲಿ ಮುಂದುವರಿಸಲ್ಪಟ್ಟಿದೆ. ಅಂದರೆ ಅಧ್ಯಾಯ 2ರಿಂದ 5ನೇ ಅಧ್ಯಾಯದವರೆಗೆ ಪ್ರವಾದನೆಯ ಸಂಪೂರ್ಣ ವರದಿಯಿದೆ. ದಂಡನೆಯ ಕುರಿತಾಗಿ ತಿಳಿಸಲ್ಪಟ್ಟ ಈ 3ನೇ ಅಧ್ಯಾಯದಲ್ಲಿ ಇಸ್ರಾಯೇಲಿಗೆ ಬರತಕ್ಕ ದಂಡನೆಯು ತಿಳಿಸಲ್ಪಟ್ಟಿದೆ. ಇತರ ದೇಶಗಳಿಗೂ ಅದು ಅನ್ವಯಿಸುವುದಾದರೂ ಅದರ ನೇರ ಅನ್ವಯಿಸುವಿಕೆ ಇಸ್ರಾಯೇಲ್ಯರಿಗೆ ಆಗಿರುತ್ತದೆ. ಈ ದಂಡನೆಯ ವಿವರಣೆಯಲ್ಲಿ ಮುಂದಕ್ಕೆ ಸುತ್ತಲಿನ ಜನಾಂಗಗಳ ಕುರಿತಾದ ದಂಡನೆಯನ್ನು ನೋಡುತ್ತೇವೆ. ಈ ಮಧ್ಯಭಾಗವು ಸತ್ಯವೇದದ ಪ್ರವಾದನ ಭಾಗದಲ್ಲಿ ಅತಿ ಪ್ರಾಮುಖ್ಯವಾದದ್ದಾಗಿದೆ. ಆದರೂ ಇತರ ದೇಶಗಳ ಮೇಲಿನ ದಂಡನೆಗಿಂತ ಇಸ್ರಾಯೇಲಿನ ಮೇಲಿನ ದಂಡನೆಯು ಅತಿ ಕಠಿಣವಾದದ್ದು, ಕ್ರೂರವಾದದ್ದು ಎಂಬುದಾಗಿ ನೋಡುತ್ತೇವೆ. ಯಾಕಂದರೆ ದೇವರು ಇಸ್ರಾಯೇಲ್ಯರನ್ನು ಆರಿಸಿಕೊಂಡಿದ್ದನು. ಅದಕ್ಕೆ ದೇವರೊಂದಿಗೆ ವಿಶೇಷವಾದ ಸಂಬಂಧವಿತ್ತು. ಸೌಲಭ್ಯವು ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ. ಸೌಲಭ್ಯದೊಂದಿಗೆ ಜವಾಬ್ದಾರಿಯು ಯಾವಾಗಲೂ ಇರುವುದರಿಂದ ಪ್ರತಿಯೊಂದು ದೇಶವನ್ನು ದೇವರು ತನ್ನ ವಾಕ್ಯದ ಮೂಲಕ ದಂಡಿಸುತ್ತಾನೆ. ಪ್ರಿಯರೇ, ಇಸ್ರಾಯೇಲಿಗೆ ಅದರ ಸುತ್ತಣ ಜನಾಂಗಗಳಿಗಿಂತ ಹೆಚ್ಚು ಬೆಳಕು ಹೊಂದಿರುತ್ತದೆ. ಬೆಳಕನ್ನು ತಿರಸ್ಕರಿಸಿದಾಗ ಕಠಿಣ ಶಿಕ್ಷೆ ಬರುತ್ತದೆ. ಈ ಪುಸ್ತಕದಲ್ಲಿ ಇದನ್ನು ತಿಳಿಸಲಾಗಿದೆ. ದೇವರ ದಂಡನೆಯ ಕುರಿತಾದ ಪ್ರಸ್ತಾಪವು ನಿಮಗೆ ಇಷ್ಟವಾಗಲಿಕ್ಕಿಲ್ಲ. ಆದರೆ ಉಷ್ಟ್ರಪಕ್ಷಿಯಂತೆ ನಿಮ್ಮ ತಲೆಯನ್ನು ಉಸುಬಿನಲ್ಲಿ ಅಡಗಿಸಬೇಡಿರಿ. ನಮಗೆ ಇಷ್ಟವಿರಲಿ ಇಲ್ಲದಿರಲಿ, ನಾವು ಸತ್ಯ ಸಂಗತಿಯನ್ನು ಎದುರಿಸೋಣ. ದೇವರು ಪಾಪಕ್ಕೆ ತಕ್ಕ ಶಿಕ್ಷೆ ಕೊಡುತ್ತಾನೆ. ಆತನು ಭವಿಷ್ಯದಲ್ಲಿ ದಂಡನೆ ಕೊಡುವುದಲ್ಲದೆ ಹಿಂದೆಯೂ ಕೂಡ ಶಿಕ್ಷೆ ಕೊಟ್ಟಿರುತ್ತಾನೆ ಮತ್ತು ಅದಕ್ಕಾಗಿ ಆತನು ದುಃಖಪಡುವನಲ್ಲ. ನಮ್ಮ ಮುಂದಿರುವ ಪ್ರವಾದನೆಯಲ್ಲಿ ಯೆಶಾಯನ ಕಾಲದ ಚಿತ್ರಣವಿರುತ್ತದೆ ಮತ್ತು ಅದು ನೆರವೇರಿದ್ದದ್ದಾಗಿರುತ್ತದೆ. ಆದರೂ ಅದು ನೆರವೇರಿದ್ದರಿಂದ ಅದರ ಅರ್ಥ ವ್ಯತ್ಯಾಸವಾಗುವುದಿಲ್ಲ. ಯಾಕಂದರೆ ಪರಿಸ್ಥಿತಿಗಳು ಕೊನೆ ಕಾಲದಲ್ಲೂ ಅದೇ ರೀತಿಯಾಗಿದ್ದು ದೇವರ ಕೋಪ ಇಳಿದು ಬರಲು ಕಾರಣವಾಗುತ್ತದೆ. ಇಸ್ರಾಯೇಲ್ಯರ ಮೇಲೆ ಮಾತ್ರವಲ್ಲ, ಸುತ್ತಲಿನ ಜನಾಂಗಗಳ ಮೇಲೆ ಕೂಡ. ಮೊದಲ 15 ವಚನಗಳಲ್ಲಿ ಬಲಹೀನವಾದ ಆಳಿಕೆಯ ಕುರಿತಾಗಿಯೂ ಸ್ತ್ರೀಯರ ಬಟ್ಟೆಯ ಕುರಿತಾಗಿ ತಿಳಿಸಲ್ಪಟ್ಟಿದೆ. ಇವು ಯಾವ ಸಂಬಂಧವೂ ಇಲ್ಲದ ವಿಚಾರಗಳಾಗಿ ಕಾಣಬಹುದು. ಆದರೆ ನಿಜಸ್ಥಿತಿ ಆಗಿಲ್ಲವೆಂದು ನಾವು ತಿಳಿದುಕೊಳ್ಳುತ್ತೇವೆ. ಪ್ರಿಯರೇ, ಬಲಹೀನ ಆಡಳಿತಕ್ಕೆ ಕಾರಣ ನಾಯಕತ್ವವಿಲ್ಲದಿರುವುದೇ ಆಗಿದೆ. ಸ್ತ್ರೀಯರು ಆಳುವುದರಲ್ಲಿ ಇದನ್ನು ತಿಳಿಯುತ್ತೇವೆ. ಇದರ ಅರ್ಥವೇನೆಂದು ಮುಂದೆ ತಿಳಿಯುತ್ತೇವೆ.
ಮುಂದಕ್ಕೆ ನಾವು ಬಲಹೀನ ಆಡಳಿತ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ, ಇಗೋ, ಕರ್ತನೂ ಸೇನಾಧೀಶ್ವರನೂ ಆಗಿರುವ ಯೆಹೋವನೆಂಬ ನಾನು ಜೀವನಕ್ಕೆ ಆಧಾರಕ್ಕೋದ್ಧಾರಕವಾದ ಅನ್ನಪಾನಗಳನ್ನೆಲ್ಲ ಯೆರೂಸಲೇಮಿನಿಂದಲೂ ತೆಗೆದು ಬಿಡುವೆನು ಎಂಬುದಾಗಿ. ಪ್ರಿಯರೇ, ಈ ವಚನವು ಯೆರೂಸಲೇಮಿಗೂ ಯೆಹೂದಕ್ಕೂ ಸೀಮಿತವಾಗಿದೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲವಾದರೂ ರೊಟ್ಟಿ ಅವನಿಗೆ ಅವಶ್ಯವಾಗಿರಬೇಕು. ಈ ಕ್ಷಾಮವು ದೇವರ ದಂಡನೆಯಾಗಿರುತ್ತದೆ. ಸತ್ಯವೇದದಲ್ಲಿ 13 ಕ್ಷಾಮಗಳ ಕುರಿತಾಗಿ ತಿಳಿಸಲ್ಪಟ್ಟಿದೆ ಮತ್ತು ಪ್ರತಿಯೊಂದು ಕೂಡ ಇಸ್ರಾಯೇಲ್ ಜನಾಂಗದ ಮೇಲಿನ ದೇವರ ದಂಡನೆಯಾಗಿರುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇದಲ್ಲದೆ ಶೂರ, ಭಟ, ನ್ಯಾಯಾಧಿಪತಿ, ಪ್ರವಾದಿ, ಶಕುನದವ, ಹಿರಿಯ, ಪಂಚಾದಶಾಧಿಪತಿ, ಘನವಂತ, ಮಂತ್ರಾಲೋಚಕ, ತಾಂತ್ರಿಕ, ಮಾಂತ್ರಿಕ ಇವರೆಲ್ಲರನ್ನೂ ತೊಲಗಿಸಿಬಿಡುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ರೊಟ್ಟಿ ನೀರನ್ನು ಮಾತ್ರ ತೆಗೆದು ಬಿಡುವುದಲ್ಲದೆ ನಾಯಕತ್ವದಲ್ಲಿನ ಎಲ್ಲ ಜನರನ್ನು ತೆಗೆದು ಬಿಡುತ್ತಾನೆ. ಉನ್ನತ ಸ್ಥಾನಗಳಿಗೆ ಅರ್ಹರಾದವರು ಸಿಗುವುದಿಲ್ಲ. ಇದು ದೇವರ ಒಂದು ದಂಡನೆಯೇ ಆಗಿದೆ. ಇದನ್ನು ಸರಿಪಡಿಸಬಹುದು. ಪ್ರಸ್ತುತ ಸನ್ನಿವೇಶದಲ್ಲಿ ಹೆಚ್ಚು ಜನ ಶ್ರೇಷ್ಠರಾದವರು ಕಾಣುವುದಿಲ್ಲ ಎಂಬುದನ್ನು ಗಮನಿಸಿದ್ದೀರೋ? ಶ್ರೇಷ್ಠರೆಂದು ಎಣಿಕೆಯಾದವರು ಬರೇ ಸ್ವಲ್ಪ ಮಂದಿ ಇರುವುದಾದರೂ ಅವರೆಲ್ಲರೂ ಹಿಂದಿನ ಅಧ್ಯಕ್ಷರುಗಳ ಕಾಲಾವಧಿಯಲ್ಲಿ ಗಣನೆಗೆ ಬಾರದವರೇ ಆಗಿದ್ದರು. ನಾನು ಇದನ್ನು ಹೇಳುವಾಗ ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ಮಾತನಾಡುತ್ತಿಲ್ಲ. ಆದರೆ ಈಗಿನ ದಿನಗಳಲ್ಲಿ ಅತ್ಯಾಸಕ್ತಿಯುಳ್ಳ ಯುವಕರು ಇದ್ದರೂ ಅವರ್ಯಾರಿಗೂ ಅಧಿಕಾರಿಗಳಾಗಿ ಯಾವ ಅರ್ಹತೆಯೂ ಇರುವುದಿಲ್ಲ. 100 ವರ್ಷಗಳ ಹಿಂದೆ ಅವರನ್ನು ಕೀಳು ರಾಜಕಾರಣಿಗಳೆಂದು ಕರೆಯುತ್ತಿದ್ದರು. ಆದರೆ ಈಗ ಅವರೇ ಅಧಿಕಾರಿಗಳಾಗಿದ್ದಾರೆ. ನಮ್ಮಲ್ಲಿ ಯುದ್ಧ ವೀರರಿದ್ದಾರೆ, ಆದರೆ ಸೇನಾ ನಾಯಕರು ಕಡಿಮೆ. ಬಲವಾದ ನಾಯಕತ್ವವಿರುತ್ತಿದ್ದರೆ ನಮ್ಮ ಸೈನ್ಯದ ಸ್ಥಿತಿ ಹೀಗಿರುವಷ್ಟು ಬಲಹೀನವಾಗುತ್ತಿರಲಿಲ್ಲ. ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿಯೂ ನಾಯಕತ್ವದ ಕೊರತೆಯಿದೆ. ನ್ಯಾಯಸ್ಥಾನದಲ್ಲಿ ಕುಳಿತಿರುವವರು ಕುಬ್ಜರಾಗಿರುವುದರಿಂದ ಅಪರಾಧಗಳ ಸಂಖ್ಯೆ ಮಿತಿಮೀರಿದೆ. ಪ್ರವಾದಿಯಾಗಲಿ, ಪುರಾತನರಾಗಲಿ, ದೂರದೃಷ್ಟಿಯುಳ್ಳವರಾಗಲಿ ಎಲ್ಲಿದ್ದಾರೆ? ನಮ್ಮಲ್ಲಿ ರಾಜಕೀಯ ನಿಪುಣರು ಯಾರೂ ಇಲ್ಲ. ನಮಗಿರುವ ಕೇವಲ ಒಪ್ಪಂದ ಮಾಡಿಕೊಳ್ಳಲು ತಿಳಿದಿರುವ ಜಾಣ ರಾಜಕೀಯ ವ್ಯಕ್ತಿಗಳು ಮಾತ್ರ. ನಾನು ಒಂದು ರಾಜಕೀಯ ಪಕ್ಷದ ಕುರಿತಾಗಿ ಮಾತನಾಡುತ್ತಿಲ್ಲ. ಆದರೆ ದೇಶದಲ್ಲಿನ ಶ್ರೇಷ್ಠ ವ್ಯಕ್ತಿಗಳು ಮುಂದೆ ಬಾರದಾಗ ದೇಶದ ಅಧೋಗತಿಯ ಸ್ಥಿತಿಯು, ದೇಶದ ಮೇಲೆ ಬರತಕ್ಕ ದಂಡನೆಯೂ ಏನೆಂಬುದನ್ನು ಹೇಳುತ್ತಿದ್ದೇನಷ್ಟೇ. ಪ್ರಿಯರೇ, ಕಲೆಯ ಕ್ಷೇತ್ರವನ್ನು ನೋಡುವುದಾದರೆ ದೂರದರ್ಶನದಲ್ಲಿ ಯಾವ ರೀತಿಯ ವಿಶೇಷತೆಯನ್ನು ಕಾಣಬಹುದು? ಅದರಲ್ಲಿ ಬರುವ ಕಾರ್ಯಕ್ರಮಗಳು ಬೇಸರ ಹುಟ್ಟಿಸುವಂಥವುಗಳಾಗಿವೆ. ಸಾಮಾನ್ಯವಾಗಿ ಒಬ್ಬ ಕಾರ್ಯಕ್ರಮ ನಿರೂಪಕನು ಬಂದು ನಿಮಗೆ ಒಬ್ಬ ಶ್ರೇಷ್ಠ ಕಲಾಕಾರನನ್ನು ಪರಿಚಯಿಸುತ್ತೇನೆ ಎಂದು ಹೇಳುತ್ತಾನೆ. ಬಳಿಕ ಯಾರೋ ಒಬ್ಬಾತನು ವೇದಿಕೆಗೆ ಬಂದು ಗಿಟಾರನ್ನು ಬಾರಿಸುತ್ತಾ ತನ್ನ ಶಕ್ತಿ ಮೀರಿ ಬೊಬ್ಬೆ ಹಾಕುತ್ತಿರುತ್ತಾನೆ. ಅವನನ್ನು ಚತುರನೆಂದು ಹೊಗಳುತ್ತಾರೆ. ಶ್ರೇಷ್ಠ ಕಲಾಕಾರನೆಂದು ಹೇಳಲ್ಪಟ್ಟ ಇನ್ನೊಬ್ಬನು ಬರುತ್ತಾನೆ. ಆದರೆ ಅವನು ಬರೆದದ್ದು ಕೇವಲ ಒಂದು ಕೀಳು ಅಭಿರುಚಿಯ ಪುಸ್ತಕವನ್ನು ಮಾತ್ರ. ಪ್ರಿಯರೇ, ನಮ್ಮಲ್ಲಿ ಶ್ರೇಷ್ಠತೆಯ ಕೊರತೆಯಿದೆ. ಆದರೆ ನಾವದನ್ನು ನಮ್ಮ ಹೆಮ್ಮೆಯಿಂದಾಗಿ ಒಪ್ಪಿಕೊಳ್ಳುತ್ತಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಶ್ರೇಷ್ಠತೆ ಎಲ್ಲಿದೆ? ಲೋಕದ ಸಮಸ್ಯೆಗಳಿಗೆ ಶಿಕ್ಷಣ ತಜ್ಞರಲ್ಲಿ ಪರಿಹಾರವಿದೆ ಎಂದು ನಾವು ತಿಳಿದಿದ್ದೆವು. ಆದರೆ ವಿದ್ಯೆಯು ಸಂಸ್ಥೆಗಳ ಸ್ವಂತ ಕ್ಷೇತ್ರವನ್ನು ನಿಯಂತ್ರಿಸಲಾಗದೆಂಬುದು ಸಾಬೀತಾಗಿದೆ. ನಮ್ಮಲ್ಲಿ ಮರದ ಹಡಗುಗಳು, ಕಬ್ಬಿಣದ ಮನುಷ್ಯರು ಇದ್ದರೆಂದು ಹೇಳುತ್ತಾರೆ. ಆದರೆ ಈಗ ನಮ್ಮಲ್ಲಿ ಕಬ್ಬಿಣದ ಹಡಗುಗಳು, ಕಬ್ಬಿಣದ ಮನುಷ್ಯರು ಮಾತ್ರ ಇದ್ದಾರೆ. ನಾನು ಇನ್ನೂ ಮುಂದಕ್ಕೆ ಹೋಗಿ ಅವರನ್ನು ಕಾಗದದ ಬೊಂಬೆಗಳೆಂದು ಕರೆಯುತ್ತೇನೆ. ನಮ್ಮ ನಾಯಕತ್ವವು ಕೇವಲ ಕಾಗದದ ಬೊಂಬೆಗಳು ಮಾತ್ರ. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 4ನೇ ವಚನ. ಅಲ್ಲಿ ಹೀಗೆ ಬರೆದದೆ, ಬಾಲಕರನ್ನು ಪ್ರಭುಗಳನ್ನಾಗಿ ಆ ದೇಶಕ್ಕೆ ನೇಮಿಸುವೆನು, ಬಾಲ ಚೇಷ್ಟೆಯು ಅದನ್ನಾಳುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಗ್ಯತೆಯನ್ನು ನೋಡುವುದಾದರೆ ಉನ್ನತ ಸ್ಥಾನಗಳಲ್ಲಿರುವವರು ಕೇವಲ ಶಿಶುಗಳೇ ಆಗಿದ್ದಾರೆ. ಅಪರಾಧಿಗಳಾಗಿದ್ದ ಯುವಕರು ನಮ್ಮನ್ನಾಳುವವರಾಗಿದ್ದಾರೆ. ಅವರಿಗೆ ಯಾವ ಸಾಮರ್ಥ್ಯವೂ ಇರುವುದಿಲ್ಲ. ಆ ದಿನಗಳಲ್ಲಿ ಇಸ್ರಾಯೇಲು ಕೆಳಕ್ಕೆ ಬೀಳುವುದಕ್ಕೂ ಇದೇ ಕಾರಣವಾಗಿತ್ತು.
ಅವರ ನಾಯಕರ ಬೌದ್ಧಿಕ ಮಟ್ಟ ಬಾಲಕರಂತಿತ್ತು. ದೇವರು ಅವರನ್ನು ದಂಡಿಸಿ ಸೆರೆಗೆ ಕಳುಹಿಸಿದನು. ಯೆಶಾಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಪ್ರಜೆಗಳು ಪರಸ್ಪರ ವಿರೋಧಿಗಳಾಗಿ ಒಬ್ಬರನ್ನೊಬ್ಬರು ಹಿಂಸಿಸುವರು. ಹುಡುಗನು ಮುದುಕನ ಮೇಲೆಯೂ ನೀಚನು ಘನವಂತನ ಮೇಲೆಯೂ ಸೊಕ್ಕೇರಿ ನಡೆಯುವರು ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತರೆ, ಯೆಶಾಯನು ಈಗಿನ ಪರಿಸ್ಥಿತಿಯ ಕುರಿತೇ ಮಾತನಾಡುತ್ತಿರುವಂತೆ ತೋರುತ್ತದೆ. ಆದರೆ ಅದು ಅವನ ಕಾಲದಲ್ಲಿಯೂ ಸತ್ಯ ಪರಿಸ್ಥಿತಿಯಾಗಿತ್ತು. ಮಗು ಇನ್ನೂ ವಿದ್ಯಾರ್ಥಿಯಾದವನು ಹೇಳುತ್ತಿದ್ದರು, ನನ್ನ ಮಾತಿಗೆ ಕಿವಿಗೊಡಿರಿ, ನಾನು ಹೇಳಬೇಕಾದದ್ದಿದೆ ಎಂದು. ಪ್ರಿಯರೇ, ನಾನು ಅವರ ಮಾತುಗಳನ್ನು ಅನೇಕ ವರ್ಷಗಳಿಂದ ಕೇಳುತ್ತಿದ್ದೇನೆ. ಅವರು ಪ್ರಯೋಜನಕರವಾದದ್ದೇನನ್ನೂ ಇನ್ನೂ ಹೇಳಿಲ್ಲ. ಒಂದು ಪಂಗಡವನ್ನು ಇನ್ನೊಂದು ಪಂಗಡಕ್ಕೆ ವಿರುದ್ಧವಾಗಿ ಎತ್ತಿ ಕಟ್ಟಲಾಗಿದೆ. ಜನರು ಒಬ್ಬರಿಂದೊಬ್ಬರು ತುಳಿಯಲ್ಪಡುತ್ತಾರೆ. ತಮ್ಮ ಮಾರ್ಗಗಳನ್ನು ಇತರರ ಮೇಲೆ ಹೇರ ಬಯಸುವ ಅಲ್ಪಸಂಖ್ಯಾತರು ನಮ್ಮಲ್ಲಿದ್ದಾರೆ. ಕ್ರೈಸ್ತರು ಕೂಡ ಅಲ್ಪಸಂಖ್ಯಾತರೇ ಆಗಿದ್ದಾರೆ. ಆದರೆ ನಮ್ಮ ಅಹವಾಲನ್ನು ಕೇಳುವವರಿಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ, ಯೆರೂಸಲೇಮು ಹಾಳಾಯಿತು, ಯೆಹೂದದವರು ಬಿದ್ದು ಹೋದರು. ಅವರ ನಡೆ ನುಡಿಗಳು ಯೆಹೋವನಿಗೆ ವಿರುದ್ಧವಾಗಿ ಆತನ ಪ್ರಭಾವದ ದೃಷ್ಟಿಯನ್ನು ಪ್ರತಿಭಟಿಸುತ್ತವಲ್ಲವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆರೂಸಲೇಮ್ ಹಾಳಾಯಿತು, ಯೆಹೂದದವರು ಬಿದ್ದು ಹೋದರು ಎಂಬುದಾಗಿ ನೋಡುವಾಗ ಇದು ಪ್ರವಾದಿಯ ಮಾತಾಗಿದೆ. ನಮ್ಮ ದಿನಗಳಲ್ಲಿ ಹೆಚ್ಚು ಮಂದಿ ದೇವಜನರಿರುವುದಿಲ್ಲ. ಎದ್ದು ನಿಂತು ದೇಶಕ್ಕೆ ನಮ್ಮ ಪಟ್ಟಣಗಳು ನಾಶವಾಗುತ್ತಿವೆ ಎಂದು ಹೇಳುವವರಿಲ್ಲ. ಆದರೆ ಪರಿಸ್ಥಿತಿಯು ಯೆಶಾಯನ ದಿನಗಳಲ್ಲಿದ್ದಷ್ಟೇ ಸತ್ಯವಾಗಿದೆ. ಅವರ ನಡೆನುಡಿಗಳು ಯೆಹೋವನಿಗೆ ವಿರುದ್ಧವಾಗಿ ಆತನ ಪ್ರಭಾವದ ದೃಷ್ಟಿಯನ್ನು ಪ್ರತಿಭಟಿಸುತ್ತವಲ್ಲವೇ? ಪ್ರಿಯರೇ, ಈ ಅಧ್ಯಾಯದಲ್ಲಿನ ಮುಖ್ಯ ವಿಚಾರ ಇದೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರ ಅಧೋಗತಿಗೆ ಇದೇ ಕಾರಣವಾಗಿದೆ. ತನ್ನೊಂದಿಗಿರುವ ಸಂಬಂಧದ ಆಧಾರದ ಮೇಲೆ ದೇವರು ಜನಾಂಗಗಳ ಮೇಲೆ ನ್ಯಾಯ ತೀರಿಸುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವರ ಮುಖಭಾವವೇ ಅವರಿಗೆ ವಿರುದ್ಧವಾಗಿ ಸಾಕ್ಷಿಯಾಗಿದೆ. ತಮ್ಮ ಪಾಪವನ್ನು ಮರೆಮಾಚದೆ ಸೊದೋಮಿನವರಂತೆ ಮೆರೆಯಿಸುತ್ತಾರೆ. ಅಯ್ಯೋ, ಅವರ ಆತ್ಮದ ಗತಿಯೇ, ತಮಗೆ ತಾವೇ ಕೇಡು ಮಾಡಿಕೊಂಡಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪಾಪವು ಬಹಿರಂಗವಾಗಿ ಅನುಸರಿಸಲ್ಪಡುತ್ತಿದೆ. ಗುಟ್ಟಾಗಿ ನಡೆಸಲ್ಪಡುತ್ತಿದ್ದ ಕಾರ್ಯಗಳು ಎದುರಲ್ಲೇ ನಡೆಯುತ್ತವೆ. ಮರೆಯಾಗಿ ನಡೆಸುತ್ತಿದ್ದವುಗಳನ್ನು ಎಲ್ಲರ ಎದುರಿನಲ್ಲಿಯೇ ನಡೆಸುತ್ತಿರುತ್ತಾರೆ. ಇದಕ್ಕೆ ನಾವು ಕೊಚ್ಚಿಕೊಳ್ಳುವ ಕಾರಣವೆಂದರೆ ನಾವು ಪ್ರಾಮಾಣಿಕರಾಗಿದ್ದೇವೆ ಎಂಬುದೇ. ಆದರೆ ನಿಜವಾಗಿ ನಾವು ಹೆಚ್ಚು ಯಥಾರ್ಥರಾಗಿಲ್ಲ. ನಮ್ಮ ಪಿತೃಗಳಂತೆಯೇ ಕಪಟಿಗಳಾಗಿದ್ದೇವೆ. ಅವರು ತಮ್ಮ ಪಾಪಗಳನ್ನು ಅಡಗಿಸಿಕೊಂಡದ್ದರಿಂದ ಕಪಟಿಗಳಾದರು. ನಾವಾದರೂ ಬಹಿರಂಗವಾಗಿ ಪಾಪ ಮಾಡಿ ಒಳ್ಳೆಯದೆಂದು ಹೇಳುವುದರಿಂದ ಕಪಟಿಗಳಾಗಿದ್ದೇವೆ. ಇಸ್ರಾಯೇಲು ಕೂಡ ಹಾಗೆಯೇ ಹೇಳುತ್ತಿತ್ತು. ಯೆಶಾಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ, ಸಿಸ್ಟರಿಗೆ ಶುಭವೇ ಎಂದು ಹೇಳಿರಿ, ಅವರು ತಮ್ಮ ಸುಕೃತ ಫಲವನ್ನು ಅನುಭವಿಸುವರಷ್ಟೇ ಎಂಬುದಾಗಿ. ಪ್ರಿಯರೇ, ದೇವರು ತನ್ನ ಜನರನ್ನು ಬಿಡಿಸುತ್ತೇನೆಂದು ಮಾತು ಕೊಡುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ದುಷ್ಟರ ಗತಿಯನ್ನು ಏನು ಹೇಳಲಿ, ಅವರ ಕಾರ್ಯಗಳಿಗೆ ತಕ್ಕ ಪ್ರತಿಫಲವು ಅವರಿಗೆ ಲಭಿಸುವುದಲ್ಲವೇ ಎಂಬುದಾಗಿ. ಪ್ರಿಯರೇ, ಇದರ ಅರ್ಥ ಒಬ್ಬನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುವನು ಎಂದು. ಯೆಶಾಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ನನ್ನ ಜನರನ್ನೋ ಬಾಧಿಸುವವರು ಹುಡುಗರು, ಅಳುವವರು ಹೆಂಗಸರು. ನನ್ನ ಜನರೇ, ನಿಮ್ಮನ್ನು ನಡೆಸುವವರು ದಾರಿ ತಪ್ಪಿಸುವವರಾಗಿದ್ದಾರೆ. ನೀವು ನಡೆಯತಕ್ಕ ದಾರಿಯನ್ನು ಅಳಿಸಿಬಿಟ್ಟಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನನ್ನ ಜನರನ್ನು ಬಾಧಿಸುವವರು ಹುಡುಗರು ಎಂಬುದಾಗಿ ನೋಡುವಾಗ ಈಗಿನ ದಿನಗಳಲ್ಲಿನ ದೊಡ್ಡ ಸಮಸ್ಯೆ ಎಂದರೆ ಬಾಲಾಪರಾಧವೇ. ಯೌವನಸ್ಥರಲ್ಲಿನ ಅಪರಾಧಗಳು ಅತಿ ಹೆಚ್ಚಾಗಿವೆ ಮತ್ತು ಪ್ರತಿ ವರ್ಷ ಈ ಪ್ರಾಯ ಚಿಕ್ಕದಾಗುತ್ತಾ ಇದೆ. ಅಳುವವರು ಹೆಂಗಸರು ಎಂಬುದಾಗಿ ನೋಡುವಾಗ ಸ್ತ್ರೀ ವಿಮೋಚನಾ ಚಳುವಳಿಯವರು ಯೆಶಾಯನನ್ನು ಇಷ್ಟಪಡಲಿಕ್ಕಿಲ್ಲ, ನನ್ನನ್ನೂ ಇಷ್ಟಪಡುವುದಿಲ್ಲ. ನನ್ನ ಜನರೇ, ನಿಮ್ಮನ್ನು ನಡೆಸುವವರು ದಾರಿ ತಪ್ಪಿಸುವವರಾಗಿದ್ದಾರೆ ಎಂಬುದಾಗಿ ನೋಡುವಾಗ ನೀವು ನಡೆಯತಕ್ಕ ದಾರಿಯನ್ನು ಅಳಿಸಿಬಿಟ್ಟಿದ್ದಾರೆ. ಇಲ್ಲಿ ನಿಜವಾಗಿ ಹೆಂಗಸರ ಕುರಿತಾಗಿ ಹೇಳಿದೆಯೋ ಇಲ್ಲವೇ
ನಿರ್ಬಲ ಪುರುಷರ ಕುರಿತು ಹೇಳಿದೆಯೋ ಗೊತ್ತಿಲ್ಲ, ಆದರೆ 2 ರೀತಿಯ ಸ್ವರ ಇದೆ ಎಂದು ನಾನು ನೆನೆಸುತ್ತೇನೆ. ಸ್ತ್ರೀ ವಿಮೋಚನಾ ಚಳುವಳಿಯು ಕಾಲ ಕೆಟ್ಟು ಹೋದದ್ದರ ಇನ್ನೊಂದು ಚಿಹ್ನೆಯಾಗಿದೆ. ಸ್ತ್ರೀಯರು ಪುರುಷರಂತೆ ವರ್ತಿಸುವಾಗ ಅವರು ಉನ್ನತ ಮಟ್ಟಕ್ಕೆ ಬರುವುದಿಲ್ಲ, ಆದರೆ ಪುರುಷರ ಸ್ಥಿತಿಗೆ ಇಳಿಸಲ್ಪಡುತ್ತಾರೆ. ಸ್ತ್ರೀಯರ ಕುರಿತು ವಿಶೇಷ ಕಾಳಜಿ ತೋರಿಸಲಾಗಿದೆ, ಆದರೆ ಯಾಕೆ ಪುರುಷನಂತೆ ಕಠಿಣವಾಗಿ ಕ್ರೂರವಾಗಿ ನಡೆಯುವಾಗ ಆಕೆ ಪುರುಷನಿಗಿಂತಲೂ ಕೆಟ್ಟವಳಾಗುತ್ತಾಳೆ ಮತ್ತು ಇದು ದೇಶದ ಅವನತಿಗೆ ಕಾರಣವಾಗುತ್ತದೆ. ಇಸ್ರಾಯೇಲ್ಯರ ವಿಚಾರದಲ್ಲಿ ಇದು ಸತ್ಯವಾಗಿದೆ. ನಮ್ಮ ದೇಶದ ವಿಚಾರದಲ್ಲೂ ಇದು ಸತ್ಯವಾಗುತ್ತದೆ. ಇಟಲಿ ದೇಶಕ್ಕೆ ಹೋಗಿ ಪಾಂಪೆಯ ಅವಶೇಷಗಳನ್ನು ನೋಡಿರಿ. ರೋಮಾಯರ ಜಗತ್ತಿನ ಚಿತ್ರಣದಿಂದ ಮರೆಯಾಗುವ ಕಾರಣವೇನೆಂದು ಯೋಚಿಸಿರಿ. ಒಂದು ಕಾಲದಲ್ಲಿ ಜಗತ್ತನ್ನೇ ಆಳಿದ ರಾಷ್ಟ್ರ ಬಿಟ್ಟು ಹೋಯಿತು. ಹೊರಗಿನಿಂದ ಅವರ ಮೇಲೆ ಆಕ್ರಮಣವಾದದ್ದರಿಂದಲ್ಲ, ಒಳಗಿನಿಂದಲೇ ಬಿದ್ದರು. ಕರ್ತನು ತನ್ನ ಜನರಿಗೆ ಬಿನ್ಹ ಮಾಡುವುದನ್ನು ಕೇಳಿರಿ. ಯೆಶಾಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 13 ಮತ್ತು 14ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನು ವಾದಿಸುವುದಕ್ಕೂ ಜನಗಳ ನ್ಯಾಯಗಳನ್ನು ನಿರ್ಣಯಿಸುವುದಕ್ಕೂ ಎದ್ದು ನಿಂತಿದ್ದಾನೆ. ಯೆಹೋವನು ತನ್ನ ಜನರ ಹಿರಿಯರನ್ನು, ಅಧಿಕಾರಿಗಳನ್ನು ನ್ಯಾಯ ವಿಚಾರಣೆಗೆ ತರುವನು. ನೀವು ದ್ರಾಕ್ಷಿಯ ತೋಟವನ್ನು ನುಂಗಿಬಿಟ್ಟಿದ್ದೀರಿ, ಬಡವರಿಂದ ಕೊಳ್ಳೆ ಹೊಡೆದದ್ದು ನಿಮ್ಮ ಮನೆಗಳಲ್ಲಿಯೇ ಇದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜನರ ಹಿರಿಯರು, ಅಧಿಕಾರಿಗಳು ಅಂದರೆ ಜನಾಂಗದ ನಾಯಕರು, ಪ್ರಬುದ್ಧ ನಾಯಕರನ್ನು ದೇವರು ದೂರುತ್ತಿದ್ದಾನೆ. ಯೌವನಸ್ಥರಲ್ಲಿ ಇನ್ನೂ ಅಪರಾಧ ಕ್ರಿಯೆಗಳು ಆರಂಭವಾಗಿರಲಿಲ್ಲ. ಯೆಶಾಯನ ಕಾಲದಲ್ಲಿ ತಾವು ಶ್ರೀಮಂತರಾಗಿ ಬೆಳೆದು ಇತರರನ್ನು ದಮನಿಸಬೇಕೆನ್ನುವರು ಕೆಲವರಿದ್ದರು. ಬಡವರಿಂದ ಕೊಳ್ಳೆ ಹೊಡೆದದ್ದು ನಿಮ್ಮ ಮನೆಗಳಲ್ಲಿಯೇ ಇದೆ. ಪ್ರಿಯರೇ, ನಮ್ಮ ದೇಶದಲ್ಲಿ ದೇವರಿಲ್ಲದ ಬಂಡವಾಳಶಾಹಿತ್ವ, ದೇವರಿಲ್ಲದ ಕಾರ್ಮಿಕ ವರ್ಗ ಇವು ಅತೀ ದೊಡ್ಡ ಸಮಸ್ಯೆಗಳಾಗಿವೆ. ಎರಡೂ ಸಮಾನ ಕೆಟ್ಟದ್ದೇ ಆಗಿದೆ. ಮುಖ್ಯ ತೊಂದರೆ ಎಂದರೆ ನಾವು ದೇವರಿಂದ ದೂರವಾಗಿರುವುದೇ. ದೇವರು ಬಿನ್ನಹಕ್ಕೂ ದಂಡನೆಗೂ ಸಿದ್ಧನಾಗಿಯೇ ಇದ್ದಾನೆ. ತನಗೆ ಯಾವುದು ಬೇಕೆಂದು ಜನಾಂಗವೇ ತೀರ್ಮಾನಿಸಬೇಕಾಗಿದೆ. ನಾವು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಬಹುದು. ಆತನು 2ರಲ್ಲಿ 1 ಕೊಡುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಸ್ತ್ರೀಯರ ಅಲಂಕಾರ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಇದಲ್ಲದೆ ಯೆಹೋವನು ಹೀಗನ್ನುತ್ತಾನೆ, ಚಿಯೋನಿನ ಹೆಂಗಸರು ವಯ್ಯಾರವುಳ್ಳವರಾಗಿ ಕತ್ತು ತೂಗುತ್ತಾ, ಕಡೆಗಣ್ಣು ಹಾಕುತ್ತಾ, ಕುಲುಕಿ ಹೆಜ್ಜೆ ಇಡುತ್ತಾ, ಕಾಲುಗೆಜ್ಜೆ ಜಣಜಣಿಸುತ್ತಾ ನಡೆಯುವರಾಗಿರುವುದರಿಂದ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸ್ತ್ರೀಯರ ಎಂತಹ ವರ್ಣನೆಯಿದು! ನಿಜವಾದ ಸಮಸ್ಯೆ ಹೃದಯದ್ದೇ ಆಗಿದೆ. ಪೇತ್ರನು ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ ಮೊದಲಿನ 5 ವಚನಗಳಲ್ಲಿ ಹೀಗೆ ನೋಡುತ್ತೇವೆ: ಅದೇ ರೀತಿಯಾಗಿ ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ, ವಾಕ್ಯೋಪದೇಶವಿಲ್ಲದ ನಿಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಜಡೆ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದೂ ಆಗಿದೆ. ಪೂರ್ವಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆಯಿಟ್ಟ ಭಕ್ತಿಯರಾದ ಸ್ತ್ರೀಯರೂ ಸಹ ಹೀಗೆ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು, ಯಾವ ಭೀತಿಗೂ ಗಾಬರಿ ಪಡದೆ ಒಳ್ಳೆಯದನ್ನೇ ಮಾಡುವರಾಗಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾನು ಯೌವನಸ್ಥ ದಂಪತಿಗಳಿಗೆ ಆಪ್ತ ಸಲಹೆ ನೀಡುವಾಗ ಮದುವೆಯನ್ನು ಒಟ್ಟಾಗಿ ಇರಿಸುವ 3 ಬಂಧಗಳಿವೆ ಎಂದು ಹೇಳುತ್ತೇನೆ. ಮತ್ತು 3 ಹುರಿಯ ಹಗ್ಗ ಸುಲಭವಾಗಿ ತುಂಡಾಗುವುದಿಲ್ಲ. ದೈಹಿಕ ಹಗ್ಗವೂ ಇದೆ, ಅದು ಪ್ರಾಮುಖ್ಯವಾದದ್ದೇ. ಮಾನಸಿಕವಾದ ಹಗ್ಗವೂ ಇದೆ, ಇಬ್ಬರಲ್ಲಿ ಒಂದೇ ಆಸಕ್ತಿ ಇರುವಂಥದ್ದು. 3ನೇದಾಗಿ ಆತ್ಮಿಕ ಬಂಧ. ದೇವರ ಕಡೆಗೂ ಆತನ ಕಾರ್ಯಗಳ ಕಡೆಗೂ ಒಂದೇ ತೆರನಾದ ಪ್ರೀತಿ ಇರುವುದು. ಪತ್ನಿಯು ತನ್ನ ಶಾರೀರಿಕ ಆಕರ್ಷಣೆಯ ಮೂಲಕ ಮಾತ್ರ ತನ್ನ ಗಂಡನನ್ನು ಹಿಡಿದಿರುವುದಾದರೆ ಅವನಲ್ಲಿ ಆಸಕ್ತಿ ಕಡಿಮೆಯಾಗುವ ಸಮಯ ಬರುತ್ತದೆ. ಪೇತ್ರನು ಇದನ್ನೇ ಹೇಳುತ್ತಿದ್ದಾನೆ. ಸ್ತ್ರೀಯ ಆಕರ್ಷಣೆಯು ಆಕೆಯ ಅಲಂಕಾರದಿಂದ ಬಾರದೆ ಆಕೆಯ ಜೀವಿತ
ಗುಣನಡತೆ, ಸಾತ್ವಿಕತ್ವ, ಶಾಂತತೆಗಳಲ್ಲಿ ಕಂಡುಬರಬೇಕು ಎಂದು. ತನ್ನ ದಿನಗಳಲ್ಲಿನ ಸ್ತ್ರೀಯರು ಲೈಂಗಿಕ ತೋರಿಕೆಯವರು, ಜೋರಿನವರೂ ಆಗಿದ್ದರೆಂದು ಯೆಶಾಯನು ಹೇಳುತ್ತಾನೆ. ನಡೆಯುವಾಗ ಕಾಲಲ್ಲಿ ಶಬ್ದ ಮಾಡುವವರೂ ಆಗಿದ್ದರು. ಯೆಶಾಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ: ಕರ್ತನಾದ ಯೆಹೋವನು ಅವರ ನಡುನೆತ್ತಿಯನ್ನು ಹುಣ್ಣಿನಿಂದ ಬಾಧಿಸಿ ಅವರ ಮಾನವನ್ನು ಬಯಲು ಮಾಡುವನು ಎಂಬುದಾಗಿ. ಪ್ರಿಯರೇ, ಒಂದು ಇಲ್ಲಿ ರೋಗದ ಕುರಿತಾಗಿ ಹೇಳುತ್ತಿದ್ದಾನೆ. ನಮ್ಮ ದೇಶದಲ್ಲಿ ಲೈಂಗಿಕ ಕಾಯಿಲೆಗಳು ತುಂಬ ವ್ಯಾಪಕವಾಗಿವೆ ಎಂದು ನಿಮಗೆ ತಿಳಿದಿದೆಯೋ? ನಮ್ಮ ಯೌವನಸ್ಥೆಯರು ಆಕರ್ಷಕರಾಗಿ ಕಾಣಿಸುತ್ತಾರೆ, ಆದರೆ ಅವರು ಸರ್ಪಗಳಂತಿದ್ದು ಅನೇಕ ಪುರುಷರು ಅವರ ಬಲೆಗೆ ಬಿದ್ದು ದುಃಖಕ್ಕೊಳಗಾಗಿರುತ್ತಾರೆ. ಯೆಶಾಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 18ನೇ ವಚನದಿಂದ 24ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆ ದಿನಗಳಲ್ಲಿ ಕರ್ತನು ಅವರ ಅಂದುಗೆ, ತುರುಬು ಬಲೆ, ಅರ್ಧಚಂದ್ರ, ಜುಮುಕಿ, ಬಳೆ, ಮುಸುಕು, ಮುಂಡಾಸ, ಕಾಲಸರಪಣಿ, ನಡುಕಟ್ಟು, ಗಂಧದ ಡಬ್ಬಿ, ತಾಯಿತಿ, ಮುದ್ರಿಕೆ, ಮೂಗುತಿ, ಹಬ್ಬದ ಬಟ್ಟೆ, ಮೇಲಂಗಿ, ಶಾಲು, ಚೀಲ, ಕೈಗನ್ನಡಿ, ನಾರುಮಡಿ, ಶಿರೋವೇಷ್ಟನ, ಮೇಲೊದಿಕೆ, ಈ ಗುಣಗಳನ್ನೆಲ್ಲ ತೆಗೆದುಹಾಕುವನು. ಮತ್ತು ಸುಗಂಧಕ್ಕೆ ಬದಲಾಗಿ ಕೊಳೆ, ನಡುಪಟ್ಟಿ ಇದ್ದಲ್ಲಿ ಹಗ್ಗ, ಅಂದವಾಗಿ ಸೆಕ್ಕಿದ ಜಡೆಯ ಸ್ಥಾನದಲ್ಲಿ ಬೋಡು, ನಡುವಿನ ಶಲ್ಯಕ್ಕೆ ಪ್ರತಿಯಾಗಿ ಗೋಣಿಪಟ್ಟಿ, ಬೆಡಗಿಗೆ ಬದಲಾಗಿ ಬರೆ, ಇವು ಆಗುವವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾವುದೇ ನಾಗರಿಕತೆಗೆ ಸ್ತ್ರೀಯರ ಕೊಡುಗೆಯೇ ಅಳತೆಗೋಲಾಗಿದೆ. ಅವರ ಉಡುಗೆ ಮರ್ಯಾದಸ್ಥವಾಗಿದ್ದರೆ ಇಡೀ ಜನಾಂಗವೇ ಎದ್ದು ಕಂಡುಬರುತ್ತದೆ. ಕೊನೆಯ ಕೆಲವು ವಚನಗಳಲ್ಲಿ ಸ್ತ್ರೀಯರ 20 ಆಭರಣಗಳನ್ನು ಹೆಸರಿಸಲಾಗಿದೆ. ಸ್ತ್ರೀಯರು ಅಂದವಾಗಿ ಉಡುಪು ಧರಿಸುವುದರಲ್ಲಿ ತಪ್ಪಿಲ್ಲ, ಆದರೆ ಅದು ಮರ್ಯಾದೆಗೆ ತಕ್ಕಂತೆ ಇರಬೇಕು. ನಮಗಿರುವುಗಳಲ್ಲಿ ನಾವು ಆದಷ್ಟು ಒಳ್ಳೆಯ ರೀತಿಯಲ್ಲಿರಬೇಕು. ನಮ್ಮಲ್ಲಿ ಹೆಚ್ಚು ಇಲ್ಲದಿದ್ದರೂ ಸಹ ಆಗಿನ ಅಲಂಕಾರಗಳಲ್ಲಿರುವುದಕ್ಕೆ ದೇವರು ಆ ಸ್ತ್ರೀಯರನ್ನು ಖಂಡಿಸುವುದಲ್ಲ, ಆದರೆ ಅವರ ಆಂತರ್ಯದ ಜೀವಿತದ ಕುರಿತಾಗಿ ಅವರು ಸೊಕ್ಕಿನವರಾಗಿದ್ದು, ನಿಜವಾದ ಅಲಂಕಾರ ದೇಹದೊಳಗಿನದೇ ಹೊರತು ಬಾಹ್ಯವಾದದ್ದಲ್ಲ. ಒಂದು ದೇಶದ ನೈತಿಕತೆಯು ಅವರ ಸ್ತ್ರೀಯರ ಅಲಂಕಾರಗಳಲ್ಲಿ ಎದ್ದು ಕಾಣುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 25 ಮತ್ತು 26ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಚಿಯೋನ್ ನಗರಿಯೇ, ನಿನ್ನ ವೀರರು ಖಡ್ಗದಿಂದ ಬಿದ್ದು ಹೋಗುವರು, ನಿನ್ನ ಶೌರ್ಯವು ಯುದ್ಧದಲ್ಲಿ ಅಡಗುವುದು. ಅವಳ ಪುರದ್ವಾರಗಳಲ್ಲಿ ಪ್ರಲಾಪವೂ ದುಃಖವೂ ತುಂಬಿರುವವು, ಅವಳು ಹಾಳಾಗಿ ನೆಲದ ಮೇಲೆ ಕೂತು ಬಿಡುವಳು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ರೋಮನ್ ಪದಕ ಒಂದರಲ್ಲಿ ಒಬ್ಬ ಸ್ತ್ರೀಯು ಅಳುವ ಚಿತ್ರವಿತ್ತು. ಅದು ಇಸ್ರಾಯೇಲ್ಯರಲ್ಲಿ ಸೆರೆ ಹೋದವರನ್ನು ಸೂಚಿಸುತ್ತಿತ್ತು. ದೇವರು ಕೊಟ್ಟ ಎಚ್ಚರಿಕೆಗಳನ್ನು ಅವರು ಲಕ್ಷ್ಯಕ್ಕೆ ತಾರದ್ದರಿಂದ ಅವರು ಸರಿಯಾಗಿ ಹೋಗಬೇಕಾಯಿತು. ನಮ್ಮ ಯುವಕರಿಗೆ ವಿಯೆಟ್ನಾಮಿನಲ್ಲಾದ ಭೀಕರ ದುರಂತದ ಚಿತ್ರಣ ಇನ್ನೂ ಕಣ್ಣೆದುರಿಗಿದೆ. ಈಗ ದೇಶದಲ್ಲಿ ಸಮಾಧಾನವಿರುವುದರಿಂದ ನಾವು ಸುಖದಲ್ಲಿದ್ದೇವೆ, ಆದರೆ ದೇವರ ದಂಡನೆಯು ಬಾಂಬುಗಳಾಗಿ ಬೀಳಲು ಹೆಚ್ಚು ಸಮಯವಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ದೇವರು ನಮ್ಮ ಸಂಗಡ ಮಾತನಾಡಿದ್ದಾನೆ. ನಮ್ಮ ಜೀವಿತ ಹೇಗಿದೆ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ಒಂದು ವೇಳೆ ದೇವರಿಗೆ ವಿರುದ್ಧವಾಗಿ ಇರುವುದಾದರೆ ದೇವರ ದಂಡನೆ ನಮ್ಮ ಮೇಲೆ ಬಂದೇ ಬರುತ್ತದೆ. ಆದ್ದರಿಂದ ಆ ದಂಡನೆಯನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರೊಬ್ಬನನ್ನೇ ಪ್ರೀತಿಸುತ್ತಾ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ದಂಡನೆಯ ಕುರಿತಾದ ಪ್ರಸ್ತಾಪವನ್ನು ನಾವು ತಿಳಿದುಕೊಂಡೆವು. ಬಲಹೀನವಾದ ಆಡಳಿತ, ಸ್ತ್ರೀಯರ ಅಲಂಕಾರದ ವಿಷಯದಲ್ಲಿ ತಿಳಿದುಕೊಂಡ ನಾವು ನಮ್ಮನ್ನು ದೇವರ ವಾಕ್ಯಕ್ಕೆ ವಿಧೇಯರನ್ನಾಗಿ ಮಾಡಿಕೊಂಡು ಪರಿಶುದ್ಧತೆಯಿಂದಲೂ ಸತ್ಯತೆಯಿಂದಲೂ ಜೀವಿಸೋಣ. ದೇವರನ್ನು ಮಹಿಮೆಪಡಿಸೋಣ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮ ವೀಕ್ಷಿಸಿ ದೇವರ ಆಶೀರ್ವಾದ ನೀವು ಹೊಂದಿರುವುದಾದರೆ ಹಿಂದೆ ನಮಗೆ ಕರೆ ಮಾಡಿ ತಿಳಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಪ್ರೀತಿಯ ವಂದನೆಗಳು.